ವಿದ್ಯಾರ್ಥಿಗಳೇ, ಇಂದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಜೀವಕೋಶಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನಮ್ಮ ದೇಹವು ಲಕ್ಷಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಕೂಡ ಗೊತ್ತಿದೆ. ಈ ಜೀವಕೋಶಗಳನ್ನ ನಾವು ಯಾವ ರೀತಿ ವೀಕ್ಷಣೆಯನ್ನ ಮಾಡಬಹುದು ಎಂಬುದರ ಬಗ್ಗೆ ನಮ್ಮ ವಿಜ್ಞಾನಿಯಾದಂಥ ರಾಬರ್ಟ್ ಹುಕ್ ಅವರು ಬಗ್ಗೆ ಒಂದು ಕಥೆಯನ್ನು ಹೇಳುವುದರ ಮೂಲಕ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ನೋಡ್ರಿ, ರಾಬರ್ಟ್ ಹುಕ್ ಒಬ್ಬ ಆಂಗ್ಲ ವಿಜ್ಞಾನಿ. ಇವರು 1665ರಲ್ಲಿ ತಾನು ಕಂಡುಹಿಡಿದಂತ ಸೂಕ್ಷ್ಮದರ್ಶಕದಲ್ಲಿ ಕಾರ್ಕನ ಒಂದು ತೆಳುವಾದ ಪದರವನ್ನು ಪರಿಶೀಲಿಸಿದಾಗ ಜೇನುಗೂಡಿನಂತ ರಚನೆಗಳೇನಾಗ್ತವೆ ಅಂತ ಹೇಳಿದ್ರೆ ಕಾಣಿಸ್ತು. ಇದು ಥರ್ಮಾಕೋಲ್ ನೋಡ್ಲಿಕ್ಕೆ ಹೆಂಗಿರ್ತಪ್ಪ ಅಂತ ಹೇಳಿದ್ರೆ ಇದು ಜೇನುಗೂಡಿನ ರಚನೆಯಲ್ಲಿ ನಮಗೆ ಸಣ್ಣ 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 ಒಂದು ಕಣಗಳು ಕಾಣ್ತವೆ. ಬೆಂಟಿನ ಥರ್ಮಾಕೋಲ್ ಇದು ಏನಂತ ಸಣ್ಣ 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 ಕಣಗಳು ಕಾಣ್ತವು. ಇದನ್ನ ರಾಬರ್ಟ್ ಹುಕ್ ಏನಂತ ಕರೆದ ಅಂತ ಹೇಳಿದ್ರೆ ಸೆಲ್ ಅಂತ ಹೇಳ್ತೇನೆ. ಏನಂತ ಕರೀತಾನ? ಸೆಲ್ ಅಂತ ಹೇಳ್ತೇನೆ. ಸೆಲ್ ಅಂತ ಹೇಳಿದ್ರೆ ಕೋಶ ಅಂತ ಹೇಳ್ತಾ. ಎಷ್ಟೇ ಇಸ್ವಿ ಅಂತ ಹೇಳಿದ್ರೆ 1665ರಲ್ಲಿ ಈ ಆಂಗ್ಲ ವಿಜ್ಞಾನಿ ಏನ್ ಮಾಡ್ತಾರೆ, ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿತಾನೆ. 1665ರಲ್ಲಿ ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿತಾರೆ. ನೆಕ್ಸ್ಟ್ ಇವು ಸಣ್ಣ ಸಣ್ಣ ಕೋಣೆಗಳಂತ ರಚನೆಗಳನ್ನು ಕೂಡ ಆಕಸ್ಮಿಕವಾಗಿ ಇವುಗಳನ್ನ ರಾಬರ್ಟ್ ಹುಕ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಇವುಗಳನ್ನ ಗಮನಿಸ್ತಾನೆ. ಯಾರು ಗಮನಿಸ್ತಾರ? ರಾಬರ್ಟ್ ಹುಕ್. ಸಣ್ಣ ಸಣ್ಣ ಕಾಳುಗಳಿಂದ ರಚನೆ ಆಗಿರುವುದನ್ನ ಏನ್ ಮಾಡ್ತಾನ ರಾಬರ್ಟ್ ಹುಕ್ ಏನ್ ಮಾಡ್ತಾನೆ, ಇವುಗಳನ್ನ ಗಮನಿಸ್ತಾನೆ. ಗಮನಿಸಿ ಇವುಗಳಿಗೆ ಸೆಲ್ಸ್ ಅಂತ ಹೇಳ್ತಾರ. ಇವು ಯಾವ ರೀತಿ ಕಾಣ್ತಾ ಇದ್ವು ಅವ್ರ ಕಣ್ಣಿಗೆ ಅಂದ್ರೆ ಜೇನಿನ ಗೂಡಿನ ತರ ಕಾಣ್ತಾ ಇದ್ವು. ಜೇನು ಗೂಡು ನೋಡಿನಿಲ್ಲ, ಒಂದ್ರ ಮೇಲೆ ಒಂದ್ ಏನಾಗಿತ್ತು ಅಂತಂದ್ರೆ ಕುತ್ಕೊಂಡಿತ್ತು. ಆ ಜೇನಿನ ಗೂಡಿನ ತರ ಏನಾಗ್ತೈತಿ ಅಂತ ಹೇಳಿದ್ರೆ ರಾಬರ್ಟ್ ಹುಕ್ ಈ ಒಂದು ಕಲ್ಪನೆ ಕಾಣ್ತತಿ. ಇವುಗಳನ್ನ ಸೆಲ್ಸ್ ಅಂತ ಹೇಳಿ ಕೂಡ ಕರೀತಾನ. ಆಮೇಲೆ ಇದನ್ನ ಲ್ಯಾಟಿನ್ ಭಾಷೆಯಲ್ಲಿ ಸೆಲ್ ಅಂತ ಹೇಳಿದ್ರೆ ಸಣ್ಣ ಕೋಣೆಗಳು ಎಂದರ್ಥ. ಲ್ಯಾಟಿನ್ ಭಾಷೆಯಲ್ಲಿ ಸೆಲ್ ಅಂತ ಕರೆದ ಇದು ಸಣ್ಣ ಕೋಣೆಗಳು ಅಂತ ಹೇಳಿ ಕೂಡ ಕರೀತಾರೆ, ಅಥವಾ ಕೋಶಗಳು ಅಂತ ಹೇಳಿ ಕೂಡ ಕರೆದ. ನೆಕ್ಸ್ಟ್ ಇಲ್ಲಿ ಲಿವನ್ ಹಾಕ್ ಎಂಬ ವಿಜ್ಞಾನಿ 1674ರಲ್ಲಿ ಉತ್ತಮಪಡಿಸಿದ ಸೂಕ್ಷ್ಮದರ್ಶಕದ ಸಹಾಯದಿಂದ ಸಣ್ಣ ಕೋಳದ ನೀರಿನಲ್ಲಿ ಕೂಡ ಸ್ವತಂತ್ರವಾಗಿ ಜೀವಿಸುತ್ತಿರುವಂತಹ ಜೀವಕೋಶಗಳನ್ನು ಕೂಡ ಮೊದಲ ಬಾರಿಗೆ ಏನ್ ಮಾಡ್ತಾನೆ ಅಂತ ಆವಿಷ್ಕರಿಸ್ತಾನೆ. ಈ ಕೊಳ ಇರ್ತದಲ್ಲ, ನಿಂತ ನೀರು, ಕೊಳ ಅಂದ್ರೆ ನಿಂತ ನೀರು ಇರ್ತದಲ್ಲ, ಹರಿತಾ ಇರಲ್ಲ, ನಿಂತ ನೀರಿನಲ್ಲಿ ಆ ನೀರನ್ನು ತೆಗೆದುಕೊಂಡ್ಬಿಟ್ಟು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಅಲ್ಲಿ ಸಣ್ಣ ಸಣ್ಣ ಸೂಕ್ಷ್ಮಾಣು ಜೀವಿಗಳೇನಾಗ್ತವೆ ಅಂತೇಳಿ ನಮ್ಮ ಕಣ್ಣಿಗೆ ಕಾಣಿಸ್ತವೆ. ನೆಕ್ಸ್ಟ್ ಅದನ್ನ ಯಾರು ನೋಡಿದ್ರು ಅಂತೀರ? ಲಿವನ್ ಹಾಕ್ ನೋಡ್ತಾನ. ನೆಕ್ಸ್ಟ್ ಅವನೇ ಆವಿಷ್ಕರಿಸಿದಂತ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ. ನೆಕ್ಸ್ಟ್ 1831ರಲ್ಲಿ ರಾಬರ್ಟ್ ಬ್ರೌನ್ ಎಂಬ ವಿಜ್ಞಾನಿ ಜೀವಕೋಶಗಳಲ್ಲಿನ ನ್ಯೂಕ್ಲಿಯಸ್ ಅನ್ನ ಆವಿಷ್ಕರಿಸ್ತಾನ. ಜೀವಕೋಶಗಳಲ್ಲಿರುವಂತಹ ನ್ಯೂಕ್ಲಿಯಸ್ ಅನ್ನ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಆವಿಷ್ಕರಿಸ್ತಾನೆ. ಯಾರು ಅಂತಾರ? ರಾಬರ್ಟ್ ಬ್ರೌನ್ ಎಂಬ ವಿಜ್ಞಾನಿ. ನೆಕ್ಸ್ಟ್ ಇಲ್ಲಿ 1839ರಲ್ಲಿ ಜೀವಕೋಶದೊಳಗೆ ಕಂಡು ಬರುವಂತಹ ದ್ರವ ಪದಾರ್ಥವನ್ನು ಕೂಡ ಹೆಸರಿಸಲು ಕೂಡ ಒಂದು ಪ್ರೋಟೋಪ್ಲಾಸ್ಮಾ ಎಂಬ ಒಂದು ಪದವನ್ನು ಕೂಡ ಏನ್ ಮಾಡ್ತಾನ ಇಲ್ಲಿ ಮೊಟ್ಟ ಮೊದಲಿಗೆ ಪರಿಚಯಿಸ್ತಾನ. 1838ರಿಂದ 39ರಲ್ಲಿ ಜರ್ಮನಿಯ ಇಬ್ಬರು ವಿಜ್ಞಾನಿಗಳಾದಂತ ಸ್ಲೀಡನ್ ಮತ್ತು ಶ್ವಾನ್ ಎಲ್ಲಾ ಸಸ್ಯಗಳು ಪ್ರಾಣಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಕೂಡ ಹೇಳ್ತಾರೆ. ಯಾರು ಅಂತಂದ್ರೆ ಸ್ಲೀಡನ್ ಮತ್ತು ಶ್ವಾನ್. ಸ್ಲೀಡನ್ ಮತ್ತು ಶ್ವಾನ್ ಇವರು ವಿಜ್ಞಾನಿಗಳು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಕೋಶಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತೇಳಿ ಕೂಡ ಅವರು ಕೂಡ ಹೇಳ್ತಾರ. ನೆಕ್ಸ್ಟ್ ಈ ಜೀವಕೋಶವು ಜೀವದ ಮೂಲ ಘಟಕ ಎಂಬ ಸಿದ್ಧಾಂತವನ್ನು ಕೂಡ ಏನ್ ಮಾಡ್ತತಿ ಅಂತ ಹೇಳಿದ್ರೆ ಪ್ರತಿನಿಧಿಸ್ತತಿ ಅಂತ ಹೇಳಿ ಈ ಸ್ಲೀಡನ್ ಮತ್ತು ಶ್ವಾನ್ ವಿಜ್ಞಾನಿಗಳು ಹೇಳ್ತಾರ. ನೆಕ್ಸ್ಟ್ ಇದು ನಂತರ 1855ರಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ವರ್ಚೋವಾ ಎಂಬ ವಿಜ್ಞಾನಿ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಜೀವಕೋಶದಿಂದ ಹೊಸ ಜೀವಕೋಶಗಳು ಉಂಟಾಗುತ್ತವೆ. ಆಮೇಲೆ ನೆಕ್ಸ್ಟ್ ಈ ಅಂಶವನ್ನು ಕೂಡ ಏನ್ ಮಾಡಿದ ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಅದನ್ನ ಪರಿಚಯಿಸಿಕೊಡ್ತಾರ. ನೆಕ್ಸ್ಟ್ ಅದರೊಳಗಿರುವಂತಹ ಕಣದಂಗಗಳು ಕೂಡ ರಚನೆಗಳನ್ನು ಕೂಡ ಅಭ್ಯಾಸ ಮಾಡಲು ಕೂಡ ಅರ್ಥ ಮಾಡಿಕೊಳ್ಳಲು ಕೂಡ ನಮ್ಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಸಾಧ್ಯವಾಯಿತು. ನೋಡ್ರಿ, ಲಕ್ಷಾಂತರ ಜೀವಕೋಶಗಳು, ಒಳಗಡೆ ಕೋಶ ಕೇಂದ್ರ, ಕೋಶ ದ್ರವ್ಯ, ಕೋಶ ರಸ, ಆಮೇಲೆ ಪ್ರೋಟೋಪ್ಲಾಸಮ್, ಆಮೇಲೆ ನೆಕ್ಸ್ಟ್ ಕಣದಂಗಗಳು ಇವೆಲ್ಲವೂ ಇರುತ್ತವೆ ಅನ್ನೋದನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇವುಗಳನ್ನ ಮಾಡುವುದರ ಮೂಲಕ ಅವ್ರಿಗೆ ಏನಾಗ್ತಾ ಹೋಯ್ತು ಅಂತ ಹೇಳಿದ್ರೆ ಅವು ಗೊತ್ತಾಗ್ತಾ ಹೋಗ್ತತಿ. ಅದನ್ನ ಅವ್ರು ಏನ್ ಕರೀತಾರೆ ಅಂದ್ರೆ ಜೀವದ ಒಂದು ಮೂಲ ಘಟಕ ಅಂತ ಹೇಳಿ ಕೂಡ ಅದನ್ನ ಕರಿತಾ ಹೋಗ್ತಾರ.
ಹಾಗಾದ್ರೆ ನೀವು ಈಗೆಲ್ಲ ಹೇಳಿದ ಕಥೆಯನ್ನ ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಕೋಶ ಅಂದ್ರೆ ಏನು, ಕೋಶ ಹೆಂಗ್ ಬಂತು, ಸೆಲ್ ಯಾವ ಪದದಿಂದ ಉತ್ಪತ್ತಿ ಆಯ್ತು, ಅದನ್ನ ಮೊಟ್ಟ ಮೊದಲಿಗೆ ಕಂಡುಹಿಡಿದವರು ಯಾರು, ಇದನ್ನ ಜೇನಿನ ಗೂಡಿನಂತೆ ಐತಿ ಅಂತ ಹೇಳ್ಬಿಟ್ಟು ರಾಬರ್ಟ್ ಹುಕ್ ಹೇಳಿದ. ಈ ರೀತಿಯಾಗಿ ಪ್ರತಿಯೊಬ್ಬ ವಿಜ್ಞಾನಿಗಳು ಕೂಡ ಒಂದೊಂದು ಏನ್ ಮಾಡಿದಂತ ಆವಿಷ್ಕಾರವನ್ನು ಕೂಡ ಮಾಡ್ಕೊಳ್ತಾ ಬಂದ್ರು. ಹಾಗಾದ್ರೆ ನಾವೀಗ ಜೀವದ ಮೂಲ ಘಟಕ ಯಾವುದು ಹೇಳಿದ್ವಿ. ಈಗ ಕಣದಂಗಗಳಿರ್ಬೋದು, ಸೆಲ್ ಕೋಶಗಳಿರ್ಬೋದು, ಆಮೇಲೆ ನೆಕ್ಸ್ಟ್ ಪ್ರೋಟೋಪ್ಲಾಸ್ಮಾ, ಇದು ಕ್ಲೋರೋಪ್ಲಾಸ್ಟ್, ಒಳಗಡೆ ಎಲ್ಲಾ ಅಂಗಗಳನ್ನು ಹೇಳ್ಕೊಂತ ಬಂದಾಗೆ ಅದನ್ನೊಂದು ನಾವು ಮೂಲ ಘಟಕ ಅಂತ ಹೇಳ್ಕೊಡ್ತೀವಿ. ಅವುಗಳನ್ನೆಲ್ಲ ಏನಂತ ಕರಿತೀವಿ ನಾವು? ಜೀವಕೋಶ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಜೀವಕೋಶಗಳನ್ನು ಮೊದಲು ಆವಿಷ್ಕರಿಸಿದ ವಿಜ್ಞಾನಿ ಯಾರು? ಯಾರ್ರಿ? ರಾಬರ್ಟ್ ಹುಕ್. ನೆಕ್ಸ್ಟ್ ಇಲ್ಲಿ ರಾಬರ್ಟ್ ಹುಕ್ ಮೊಟ್ಟ ಮೊದಲಿಗೆ ಜೀವಿಗಳು ಮೊದಲನ್ನು ಆವಿಷ್ಕರಿಸಿದ. ನೆಕ್ಸ್ಟ್ ಜೀವಕೋಶಗಳ ಅಧ್ಯಯನಕ್ಕೆ ಏನಂತ ಕರೀತಾರೆ? ಕೋಶೀಯ ಶಾಸ್ತ್ರ. ಏನಂತ ಕರೀತಾರೆ? ಕೋಶೀಯ ಶಾಸ್ತ್ರ. ಜೀವಕೋಶಗಳ ಬಗ್ಗೆ ಅಧ್ಯಯನವನ್ನು ನಾವು ಮಾಡ್ತೀವಿ, ಅವುಗಳನ್ನ ಅಂತ ಕರೀತಾರೆ? ಕೋಶೀಯ ಶಾಸ್ತ್ರ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಕೋಶ ಸಿದ್ಧಾಂತದ ಬೆಳವಣಿಗೆಗೆ ಸಂಬಂಧಿಸಿದಂತೆ ವಿಜ್ಞಾನಿಗಳು ಏನೇನು ಕೊಡುಗೆಗಳನ್ನ ಕೊಟ್ಟರು ಅನ್ನೋದ್ರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಚರ್ಚಿಸೋಣ. ಹಾಗಾದ್ರೆ ಈ ಜೀವಕೋಶಗಳ ಎಲ್ಲವೂ ಕಣದಂಗಗಳು, ಜೀವಕೋಶಗಳು ಎಲ್ಲವೂ ನಾವು ಮೂಲವಾಗಿ ನಾವೇಂತ ಕರಿತೀವಿ? ಜೀವದ ಮೂಲ ಘಟಕ ಅಂತ ಹೇಳಿ ಕೂಡ ಕರಿತೀವಿ. ಜೀವದ ಮೂಲ ಘಟಕ. ಜೀವದ ಮೂಲ ಘಟಕ. ಮೊಟ್ಟ ಮೊದಲಿಗೆ ಕೋಶಗಳನ್ನ ಅಂದ್ರೆ ಜೀವಕೋಶಗಳನ್ನ ಮೊಟ್ಟ ಮೊದಲು ಪರಿಚಯಿಸಿದಂತ ಕೀರ್ತಿ ಯಾರಿಗೆ ಸಲ್ತತಿ? ರಾಬರ್ಟ್ ಹುಕ್. ಅರ್ಥಾಯ್ತಾ? ಏನ್ ಪರಿಚಯಿಸ್ತಾನ ಅವನು? ರಾಬರ್ಟ್ ಹುಕ್ ಏನ್ ಪರಿಚಯಿಸಿದ? ಮೊಟ್ಟ ಮೊದಲಿಗೆ ಸೆಲ್ಸ್, ಕೋಶಗಳನ್ನ ಪರಿಚಯಿಸ್ತಾನ. ನೋಡ್ಲಿ, ಕಾರ್ಕನ ಒಂದು ತೆಳುವಾದ ಪದರವನ್ನು ಪರಿಶೀಲಿಸಿದಾಗ ರಾಬರ್ಟ್ ಹುಕ್ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇವು ಜೇನಿನ ಗೂಡಿನ ತರ ಅವನಿಗೆ ಏನಾಗ್ತತಿ? ಕಾಣಿಸ್ತದೆ. ಜೇನು ಗೂಡು ತರ ಇದೆ, ಒಂದಕ್ಕೊಂದು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಜೇನಿನ ಗೂಡು ತರ ಪ್ರತಿಯೊಂದು ಕೂಡ ಒಂದರ ಮೇಲೆ ಒಂದು ಏನಾಗಿದೆ? ಓವರ್ಲ್ಯಾಪಿಂಗ್ ತರ ಕಾಣ್ತಾ ಇದೆ. ಅರ್ಥ ಆಯ್ತಾ? ಇವುಗಳನ್ನ ಏನಂತ ಕರೆದ ರಾಬರ್ಟ್ ಹುಕ್? ಜೇನಿನ ಗೂಡು ತರ ಇರೋದ್ರಿಂದ ಇವುಗಳಂತ ಕರೆದ ಅಂತ ಹೇಳಿದ್ರೆ ಸೆಲ್ ಅಂತ ಹೇಳಿ ಕೂಡ ಕರೀತಾನ. ಈ ಸೆಲ್ ಎಂಬ ಪದ ಆಂಗ್ಲ ಭಾಷೆಯ ಪದ ಆಗೈತಿ. ಇದನ್ನ ಮೊಟ್ಟ ಮೊದಲಿಗೆ ಪರಿಚಯಿಸಿದ ಯಾರಪ್ಪ ಅಂತಂದ್ರೆ ರಾಬರ್ಟ್ ಹುಕ್. ರಾಬರ್ಟ್ ಹುಕ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಒಂದು ಮರವೊಂದರ ತೊಗಟೆಯಿಂದ ವಸ್ತು ಇದು ಸೂಕ್ಷ್ಮದರ್ಶಕದಿಂದ ನಾವು ಆಕಸ್ಮಿಕವಾಗಿ ಇದನ್ನ ಗಮನಿಸಿದಾಗ ಈ ಸಣ್ಣ ಸಣ್ಣ ಪೆಟ್ಟಿಗೆಗಳಂತ ರಚನೆಗಳು ಕಾಣ್ತವೆ. ಸಣ್ಣ ಸಣ್ಣ ರಚನೆಗಳು ನೋಡಿ, ಎಷ್ಟೊಂದು ರಚನೆಗಳು. ಇವೆಲ್ಲ ಸಣ್ಣ ಸಣ್ಣ ರಚನೆಗಳನ್ನ ನೀವು ಏತ ಕರೀತಾರ ಅಂತ ಹೇಳಿದ್ರೆ ಸೆಲ್ ಅಂತ ಹೇಳಿ ಕರೀತಾರೆ. ಸೆಲ್ ಅಂತ ಹೇಳಿ ಕೂಡ ಕರೀತಾರೆ, ಅಥವಾ ಕೋಶ ಅಂತ ಹೇಳಿ ಕೂಡ ಕರೀತಾರೆ. ಅರ್ಥ ಆಯ್ತಾ? ಕೋಶಗಳು ಅಂತ ಹೇಳಿ ಕೂಡ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಇದು ಅತಿ ಸಣ್ಣ ಅಷ್ಟೇನು ಪ್ರಮುಖವಾಗಿಲ್ಲ. ಅದೇ ರೀತಿಯಾಗಿ ವಿಜ್ಞಾನದ ಒಂದು ಇತಿಹಾಸದಲ್ಲಿ ಕೂಡ ಅತ್ಯಂತ ಪ್ರಮುಖವಾಗೈತಿ. ಇದು ಜೀವಿಗಳು ಪ್ರತ್ಯೇಕ ಘಟಕಗಳಿಂದಾಗಿವೆ ಮತ್ತು ಮೊಟ್ಟ ಮೊದಲ ಬಾರಿಗೆ ಪ್ರತಿಯೊಬ್ಬರೂ ಕೂಡ ಗಮನಿಸಿದ ಘಟನೆ ಆಗೈತಿ. ಆಮೇಲೆ ನೆಕ್ಸ್ಟ್ ಸೆಲ್ ಎಂಬ ಪದವನ್ನು ಇಂದಿಗೂ ಕೂಡ ಜೀವಶಾಸ್ತ್ರದಲ್ಲಿ ಕೂಡ ನಾವೇನಪ್ಪ ಅಂತಂದ್ರೆ ಬಳಸ್ತಾ ಹೋಗ್ತೇವೆ. ಸೆಲ್ಸ್ಗಳನ್ನ, ಕೋಶಗಳನ್ನ ಬಳಸ್ತಾ ಹೋಗ್ತೇವೆ. ಅರ್ಥ ಆಯ್ತಾ? ಇಲ್ಲಿ ಕೋಶಗಳು ಎರಡು ರೀತಿ ಬರುತ್ತೆ, ಏಕಕೋಶ ಜೀವಿ ಮತ್ತು ಬಹುಕೋಶ ಜೀವಿಗಳು ಅಂತ ಹೇಳಿ ಕೂಡ ಬರ್ತಾವೆ. ಏಕಕೋಶ ಜೀವಿ ಅಂತಾರೆ ಒಂದೇ ಒಂದು ಜೀವಕೋಶಗಳನ್ನ ಒಳಗೊಂಡಿರ್ತೈತಿ. ಫಾರ್ ಎಕ್ಸಾಂಪಲ್ ಒಂದು ಅಮೀಬಾ ಅನ್ಕೊಳ್ರಿ. ಇದು ಅಮೀಬಾ ಐತಲ್ಲ, ಇದು ಒಂದು ಏಕಕೋಶ ಜೀವಿ, ಒಂದೇ ಒಂದು ಕೋಶ ಕೇಂದ್ರವನ್ನ ಒಳಗೊಂಡಿರ್ತೈತಿ, ಒಂದೇ ಸೆಲ್ ಇರುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಜೀವಿ ಉಟ್ಕೊಳ್ಬೇಕಾದ್ರೆ ಏನಾಗ್ತದೆ? ಈ ಸೆಲ್ ಏನಾಗ್ತೈತಿ? ಡಿವೈಡ್ ಆಗ್ತೈತಿ. ಅರ್ಥ ಆಯ್ತಾ? ಅವಾಗ ಇನ್ನೊಂದು ಮರಿ ಒಂದು ಜೀವಕೋಶ ಏನಾಗ್ತೈತಿ? ಬರುವಂತದ್ದು. ಇದು ಏಕಕೋಶ ಜೀವಿ. ಪ್ರಾಣಿಗಳವಲ್ಲ ಬಹುಕೋಶ ಜೀವಿಗಳು ಅಂತ ಹೇಳಿ ಕೂಡ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನ ಒಳಗೊಂಡಿರ್ತದೆ. ನೋಡಿದ್ರಲ್ಲಿ ಸೆಲ್ ಅಂತ ಹೇಳಿ ಕರೆದಲ್ಲ ಇವನ್ನ, ಇದ್ರಲ್ಲಿ ಒಂದೇ ಇಲ್ಲ ಸೆಲ್ಸ್ಗಳು, ಲಕ್ಷ ಬಹಳ ಹೆಚ್ಚಾಗಿ ಪ್ರತಿಯೊಂದು ಒಂದೊಂದು ಜೀವಕೋಶಗಳನ್ನ ಒಳಗೊಂಡಿರ್ತವೆ. ಪ್ರತಿಯೊಂದು ಕೂಡ ಒಂದೊಂದು ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಅನ್ನು ಕೂಡ ಏನಾಗಿರ್ತತಿ ಅಂತ ಹೇಳಿದ್ರೆ ಒಳಗೊಂಡಿರ್ತತಿ. ಈ ರೀತಿಯಾಗಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ರಚನೆಯನ್ನ ಮಾಡಿರ್ತದೆ. ಹಾಗಾಗಿ ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ಹೇಳಿದ್ರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಅರ್ಥ ಆಯ್ತಾ? ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಹಾಗಾಗಿ ಈ ಜೀವಕೋಶಗಳನ್ನ ನಾವು ಮೂಲವಾಗಿ ಅಂತ ಕರಿತಪ್ಪ ಅಂತಾರೆ ಜೀವಿಗಳ ಮೂಲ ಘಟಕ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ರಾಬರ್ಟ್ ಹುಕ್ ಈ ಕೋಶಗಳನ್ನ ಸೆಲ್ಸ್ ಅಂತ ಹೇಳಿ ಕರೆದಲ್ಲ, ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಯೋಗವನ್ನ ಮಾಡ್ತಾನ. ಏನ್ ಪ್ರಯೋಗಕ್ಕೆ ಏನೇನು ಬಳಕೆಯನ್ನ ಮಾಡ್ತಾನಪ್ಪ ಅಂತಾರೆ ಇದು ಏನ್ ಹೇಳಿ ನೋಡೋಣ. ಇದು ಏನಿದೆ? ಸೂಕ್ಷ್ಮದರ್ಶಕ. ಈ ಸೂಕ್ಷ್ಮದರ್ಶಕದಿಂದ ನಾವು ಏನನ್ನು ನೋಡಬಹುದು?
ಸೂಕ್ಷ್ಮ ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಸೂಕ್ಷ್ಮಾಣು ಜೀವಿಗಳನ್ನ ನಾವೇನ್ ಮಾಡ್ಬೋದು ಇದರಲ್ಲಿ ನೋಡ್ಬೋದು. ಅರ್ಥ ಆಯ್ತಾ? ಕಣ್ಣಿಗೆ ಕಾಣದೇ ಇರುವಂತ ಕಣ್ಣಿಗೆ ಕಾಣಂತ ನೋಡಿ ಇದು ಬೆಂಡಿನ ರಚನೆಗಳನ್ನ ನೋಡಿದೀವಿ ನಾವು. ಇವೆಲ್ಲ ನಮ್ಮ ಕಣ್ಣಿಗೆ ಏನಾಗ್ತವೆ ವಸ್ತುಗಳೆಲ್ಲವೆಲ್ಲ ಕಾಣ್ತವೆ. ಇದು ಸೂಕ್ಷ್ಮಾಣು ಅಂತ ಹೇಳಿ ಕರೆಯಲ್ಲ. ಸೂಕ್ಷ್ಮಾಣು ಅಂತ ಹೇಳಿದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಜೀವಿಗಳನ್ನ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿ ಕರಿತೀವಿ. ಇದು ಮೈಕ್ರೋಸ್ಕೋಪ್. ಇದರಲ್ಲಿ ಏನೇನ್ ಭಾಗಗಳದವಪ್ಪ ಅಂತ ಹೇಳಿದ್ರೆ ಇದನ್ನ ನಾವೆಂತ ಕರಿತೀವಿ ಮಸೂರ ಅಂತ ಹೇಳಿ ಕರಿತೀವಿ. ಮಸೂರ ಅಂತ ಹೇಳಿದ್ರೆ ಲೆನ್ಸ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ನಾಗ. ಇದೇನ್ ಮಾಡ್ತದಪ್ಪ ಅಂತ ಹೇಳಿದ್ರೆ ನಮಗೆ ನೋಡ್ಲಿಕ್ಕೆ ಅನುಕೂಲ ಆಗ್ತತಿ. ಇಲ್ಲಿ ಬೇರೆ ಬೇರೆ ಒಂದು ಮಾದರಿಯಲ್ಲಿ ನಾವು ಮಸೂರಗಳನ್ನ ನಾವೇನ್ ಮಾಡ್ತೀವಿ ವೀಕ್ಷಣೆಗಾಗಿ ಇದನ್ನ ಬಳಕೆಯನ್ನು ಕೂಡ ಮಾಡ್ತೀವಿ. ನೆಕ್ಸ್ಟ್ ಇದನ್ನ ಏನ್ ಮಾಡ್ತವಪ್ಪ ಅಂತಂದ್ರೆ ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾವು ಸ್ಲೈಡ್ ಅನ್ನ ಇಟ್ಟಿರ್ತಾವಲ್ಲ, ಸ್ಲೈಡ್ ಅನ್ನ ವಿಸಿಬಲ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇದನ್ನೇ ಮಾಡ್ತೀವಿ ಅಡ್ಜಸ್ಟ್ಮೆಂಟ್ ಆಗ್ಲಿಕ್ಕೆ ಇರ್ಲಿಕ್ಕೆ ಇರುವಂತದ್ದು ಇದು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ. ನೆಕ್ಸ್ಟ್ ಇದನ್ನ ನಾವೇನಪ್ಪ ಅಂತ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಮೇಲೆ ಇದು ಅತಿ ಸೂಕ್ಷ್ಮವಾಗಿರುವಂತ ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿಕ್ಕೆ ಇದು ನಿರ್ದಿಷ್ಟವಾಗಿರುವಂತ ಹೊಂದಾಣಿಕೆ. ಇದು ಸೂಕ್ಷ್ಮ ಸ್ವಲ್ಪ ಪಾಯಿಂಟ್ ಅಲ್ಲಿ ಮಿಸ್ ಆಗ್ತಿರ್ತದೆ ನಮ್ಗೆ ವಿಸಿಬಲ್ ಆಗೋದು. ನಾವೇನ್ ಮಾಡ್ಬೋದು ಈ ಸೆಲ್ಗಳನ್ನ ವೀಕ್ಷಣೆ ಮಾಡ್ಬೇಕಾದಾಗ ಏನ್ ಮಾಡ್ಬೇಕು ಇದನ್ನ ನಾವೇನ್ ಮಾಡ್ಬೇಕು ಮತ್ತು ಆ ಕಡೆ ಈ ಕಡೆ ಏನ್ ಮಾಡ್ಬೇಕು ಮೂಮೆಂಟ್ಸ್ ಅನ್ನ ಮಾಡಿದಾಗ ನಮ್ಗೆ ಆ ಈರುಳ್ಳಿಯನ್ನ ಕಟ್ ಮಾಡಿಬಿಟ್ಟಿರ್ತಲ್ಲ ಆ ಸಿಪ್ಪೆಗಳನ್ನ ಅದ್ರೊಳಗಡೆ ಇರೋ ಸೆಲ್ಸ್ ಗಳನ್ನ ನೋಡ್ಲಿಕ್ಕೆ ನಮ್ಗೆ ಏನಾಗ್ತದೆ ಅನುಕೂಲ ಆಗ್ತತಿ. ನೆಕ್ಸ್ಟ್ ಇಲ್ಲಿ ಇದನ್ನ ನಾವು ವಸ್ತು ಮಸೂರ ಅಂತ ಹೇಳಿ ಕೂಡ ಕರಿತೀವಿ. ಸ್ಲೈಡ್ ಐತಲ್ಲ ಅದನ್ನ ವಸ್ತು ಮಸೂರ ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲೊಂದು ದರ್ಪಣ ಇದೆ. ಈ ದರ್ಪಣದ ಉಪಯೋಗ ಏನಪ್ಪಾ ಅಂತಂದ್ರೆ ಬೆಳಕನ್ನ ಕೇಂದ್ರೀಕರಿಸಿಬಿಟ್ಟು ಇಲ್ಲಿ ಬೀಳುವಂತೆ ಮಾಡ್ತೀವಿ. ಸ್ಲೈಡ್ ಮೇಲ್ಗಡೆ ಬೆಳಕನ್ನ ಬೀಳುವಂತೆ. ಯಾಕಂದ್ರೆ ಬೆಳಕಿಲ್ಲ ಅಂತ ಹೇಳಿದ್ರೆ ಆ ಸ್ಲೈಡ್ ಅಲ್ಲಿ ಇಟ್ಟಂತ ವಸ್ತು ನಮ್ಮ ಕಣ್ಣಿಗೆ ಏನಾಗಂಗಿಲ್ಲ ಕಾಣಂಗಿಲ್ಲ. ಹಾಗಾಗಿ ಈ ಒಂದು ದರ್ಪಣ ಏನ್ ಮಾಡ್ತದಪ್ಪ ಅಂದ್ರೆ ಬೆಳಕನ್ನ ಸೆರೆ ಹಿಡ್ಬಿಟ್ಟು ಈ ಒಂದು ಮಸೂರದ ಮೇಲೆ ಏನ್ ಮಾಡ್ತದೆ ಬೀಳುವಂತೆ ಸಹಾಯವನ್ನ ಮಾಡ್ತತಿ. ನೆಕ್ಸ್ಟ್ ಆಮೇಲೆ ಇಲ್ಲಿ ವೇದಿಕೆಯ ತಿರುಗಣೆ ಅಂತ ಹೇಳ್ಬೋದು. ಇದು ಕೂಡ ಅಡ್ಜಸ್ಟ್ಮೆಂಟ್ ಆಗಿರುವಂತದ್ದು. ನೆಕ್ಸ್ಟ್ ಸ್ಲೈಡು ಆಮೇಲೆ ಸಾಂದ್ರಕ ಮತ್ತು ಕ್ಲಿಪ್ ಅಂತ ಹೇಳಿ ಕೂಡ ಕರಿತೀವಿ. ಕ್ಲಿಪ್ಗಳನ್ನ ಯಾವ ಎದಕ್ಕೆ ಬಳಕೆ ಮಾಡ್ತಾವಪ್ಪ ಅಂತಂದ್ರೆ ಈಗ ನಾವು ಏನೋ ಒಂದು ಇಲ್ಲಿ ವಸ್ತುವನ್ನು ಇಟ್ಟಾಗ ಅಂದ್ರೆ ಅದು ಆ ಕಡೆ ಈ ಕಡೆ ಸರಿಬಾರ್ದು. ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಿ ಮೇಲೆ ಈ ಸ್ಲಿಪ್ಪಿನ ಮೇಲ್ಗಡೆ ಏನ್ ಮಾಡ್ತೇವೆ ಅಂತಂದ್ರೆ ಈ ಒಂದು ಇದನ್ನ ಸ್ಲೈಡ್ ಮೇಲ್ಗಡೆ ಏನ್ ಮಾಡ್ತಾವ ಕ್ಲಿಪ್ ಅನ್ನ ಹಾಕ್ಲಿಕ್ಕೆ ಇರುವಂತದ್ದು. ಈಗ ನಾನು ಈ ಒಂದು ಇದರಲ್ಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಈರುಳ್ಳಿ ಸಿಪ್ಪೆ ಈರುಳ್ಳಿ ಏನಿದೆ ಈರುಳ್ಳಿ ಇದರಲ್ಲಿ ಕೋಶಗಳದಾವಲ್ಲ ನಮ್ ಕಣ್ಣಿಗೆ ಕಾಣಿಸ್ತವೆ ಏನಾದ್ರೆ ಇದರೆಲ್ಲ ಕೋಶಗಳು. ನೀವೇನಾದ್ರೂ ಕೂಡ ಕಟ್ ಮಾಡಿದ ನೋಡ್ರಿ ಇದು ಕೋಶಗಳು ನಮ್ ಕಣ್ಣಿಗೆ ಕಾಣಂಗಿಲ್ಲ, ಬರಿಗಣ್ಣಿಗೆ ಕಾಣಂಗಿಲ್ಲ. ಈ ಬರಿಗಣ್ಣಿಗೆ ಕಾಣದೇ ಇರುವಂತ ಕೋಶಗಳನ್ನ ನಾವು ನೋಡ್ಬೇಕಪ್ಪ ಅಂತೇಳಿ ಇದನ್ನ ತೆಳ್ಳಗೆ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನೇನ್ ಮಾಡ್ತಿದ್ದ ತೆಳ್ಳಗೆ ಸೆಕ್ಷನ್ ಅನ್ನ ತೆಗೆದೆ. ಸೆಕ್ಷನ್ ಅನ್ನ ತೆಗೆದ್ಮೇಲೆ ಇದನ್ನ ಕಟ್ ಮಾಡಿ ಸ್ಲಿಪ್ ಸ್ಲೈಡ್ ಮೇಲೆ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಇಲ್ಲಿ ಒಂದು ಕೆಮಿಕಲ್ಸ್ ಬರ್ತದೆ. ಏನಪ್ಪಾ ಅಂತಾರೆ ಸ್ಯಾಪ್ರೋಮೈನಿನ್ ಐತಲ್ಲ, ಈ ಸ್ಯಾಪ್ರೋಮೈನಿನ್ ಏನ್ ಮಾಡಿದೆ ಅದ್ರ ಮೇಲ್ಗಡೆ ಇನ್ಸ್ಟಾಲ್ ಮಾಡಿಬಿಟ್ಟು ಅದನ್ನ ಮೌಂಟ್ ಮಾಡಿ ಆ ಗ್ಲಾಸ್ ಅಲ್ಲಿ ಹಾಕಿ ಇಟ್ಟಿದ್ದೀನಿ ನಾನು. ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಈರುಳ್ಳಿ ಕೋಶಗಳು ಏನಾಗ್ತಾವ ಅಂತ ಹೇಳಿದ್ರೆ ನಮಗೆ ಆ ಕೋಶಗಳು ಏನಾಗ್ತಾ ಇದಾವು ಕಾಣ್ತಾ ಇದಾವೆ, ವಿಸಿಬಲ್ ಆಗ್ತಾ ಇದಾವೆ. ಯಾರಾದ್ರೂ ಬರಲಿ ನೋಡೋದು ಇಬ್ರು ಬರ್ರಿ ನೋಡ್ರಿ ಕಾಣಿಸ್ತದೆ. ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ನೀವು ಇದನ್ನ ಮುಟ್ಬಾರ್ದು ಯಾವುದೇ ಕಾರಣಕ್ಕೂ. ಅರ್ಥ ಆಯ್ತಾ? ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಿದೀನಿ. ಇದನ್ನ ಕೆಳಗಡೆ ಇದೆಲ್ಲ ಇಲ್ಲ ಸಣ್ಣದ ಅಡ್ಜಸ್ಟ್ಮೆಂಟ್ ಅನ್ನ ನಾವೇನ್ ಮಾಡ್ಬೇಕು ಅಂತ ಆ ಕಡೆ ಈ ಕಡೆ ನೋಡ್ತೀವಿ. ನೋಡಲ್ಲಿ ಕೋಶಗಳು ಕಾಣಿಸ್ತದ ಈ ರೀತಿಯಾಗಿ ರಚನೆ ಐತಿ. ನೋಡಿ ಈರುಳ್ಳಿ ಸಿಪ್ಪಿ ಈ ರೀತಿ ರಚನೆಗಳು ಕಾಣ್ತಾವಲ್ಲ ನೋಡ್ರಿ. ನೋಡೋಣ ಇದನ್ನಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಕಾಣಿಸ್ತತಾ? ಈ ಸೆಲ್ಸ್ಗಳು ಕಾಣಿಸ್ತಾರಲ್ಲ ಸಣ್ಣ 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 ಸೆಲ್ಸ್ಗಳು ಕಾಣ್ತದ ನೋಡಿ. ಅಡ್ಜಸ್ಟ್ಮೆಂಟ್ ಇದರಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಕಾಣಿಸ್ತಾಯ್ತಾ? ಬರ್ಲಿ ನೀವೊಂದು ಒಬ್ಬೊಬ್ಬರು ಇದನ್ನ ಏನು ಮುಟ್ಟಲ್ಲ, ಇದನ್ನಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡ್ಬೇಕು. ಇನ್ನೊಂದು ಏನು ನೋಡಿ ಕಾಣಿಸ್ತದೆ? ಏನ್ ಕಾಣಿಸ್ತದೆ? ಏನವು ಅಲ್ಲಿ ನ್ಯೂಕ್ಲಿಯಸ್. ಇವು ಇದೇನಿದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಕಾಣ್ತದಾಗ ಕರೆಕ್ಟ್ ಸಿಕ್ಕಿ ನೋಡಿ. ಇನ್ನೊಂದ್ಸರಿ ನೋಡಿ ಇವುಗಳನ್ನ ಜೀವಕೋಶಗಳು ಅಂತ ಹೇಳಿ ಕರಿತೀವಿ. ಜೀವಕೋಶ ಕಾಣಿಸ್ತಾ? ಈಗ ನೋಡೋದು ಈ ಕಡೆ ತಿರ್ಗ ಈ ಕಡೆ ಬಾ ನೋಡ ಕಾಣಿಸ್ತಾ?
ಮತ್ತೆ ಯಾರು ನೋಡ್ತೀರಾ? ಈ ಕಡೆ ಬರ್ಬೇಡ್ರಿ, ಈ ಕಡೆ ಬಂದು ಈ ಕಡೆ ಬಂದು ಮತ್ತೆ ಯಾರು ನೋಡ್ತೀರಿ? ಬರ್ರಿ ಒಬ್ಬೊಬ್ರು ಬರ್ರಿ. ಹಿಂಗ ನೋಡ್ಬೇಕಾದ್ರೆ ಏನು ಮುಟ್ಟಂಗಿಲ್ಲ. ನೋಡ್ರಿ ಈ ಕಡೆ ಸರ ಬಿಡ, ಈ ಕಡೆ ಬರ್ರಿ. ಕಾಣಿಸುತ್ತಾ? ಹಾ ಇಲ್ಲ ಕಾಣಿಸುತ್ತೆ. ಏನೇನು ಕಾಣಿಸುತ್ತೆ? ನ್ಯೂಕ್ಲಿಯಸ್ ಮತ್ತು ಜೀವಕೋಶಗಳು ಯಾವ್ದು? ಈರುಳ್ಳಿ. ಮತ್ತೆ ಬರ್ರಿ ನೆಕ್ಸ್ಟ್ ಬರ್ರಿ. ಒಬ್ಬರಿಗೆ ಇಟ್ಕೊಬ್ರು ಬೇಗ ನೋಡಿ ಹೋಗ್ತಾರೆ ಆ ಕಡೆ. ಅದು ಮುಟ್ಬೇಡ, ಅಡ್ಜಸ್ಟ್ಮೆಂಟ್ ಏನಾದ್ರು ಇದಷ್ಟ ಇದರಲ್ಲಷ್ಟೇ ಕೆಳಗಿನ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಕಾಣಿಸುತ್ತಾ? ಹಾ ನೆಕ್ಸ್ಟ್ ಬರ್ರಿ ಹುಡುಗರು. ನೀವೇನೇ ಇದ್ರಿ ಇದಷ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸ್ವಲ್ಪ ಬ್ಲಾಕ್ ಬ್ಯಾಂಡೆಡ್ ಚುಕ್ಕಿ ಕಾಣ್ತವಲ್ಲ ಅವ ಏನಪ್ಪಾ ಅಂತಂದ್ರೆ ಸೆಲ್ಸ್, ಇದು ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತಾರೆ. ನೋಡ ಚುಕ್ಕೆ ಕಾಣ್ತದಲ್ಲ ಬರೀ ಚುಕ್ಕೆ, ಅವೇನಪ್ಪ ಅಂದ್ರೆ ನ್ಯೂಕ್ಲಿಯಸ್. ಇದು ಜೀವಕೋಶಗಳು. ಕಾಣಿಸ್ತೈತೆ? ಸರಿ. ಇಲ್ಲಿ ನೋಡ್ಲಿ, ನೀವು ನೋಡಿದ್ರಿ ಸೂಕ್ಷ್ಮದರ್ಶಕದಲ್ಲಿ ನಾವು ಈರುಳ್ಳಿ ಸಿಪ್ಪೆನ ಸೆಕ್ಷನ್ ತೆಗೆದು ಇದರಲ್ಲಿ ನಾವು ವಿಸಿಬಲ್ ಕಂಡಾಗ ಏನಾಯ್ತಪ್ಪ ಅಂತಂದ್ರೆ ನಮಗೆ ಆ ಕೋಶಗಳು ಏನಾದ್ರು ಅಂತ ಹೇಳಿದ್ರೆ ಕಂಡು. ಇಲ್ಲಿ ಇದನ್ನ ನಾವೇನಂತ ಕರಿತೀವಿ, ಇದನ್ನ ನಾವು ಸ್ಲೈಡ್ ಅಂತ ಹೇಳಿ ಕರೆಯೋದು. ಇಲ್ಲಿ ಏನ್ ಮಾಡಿದೀನಿ, ಈರುಳ್ಳಿ ಸಿಪ್ಪೆನ ಹಾಕಿದ್ ನಾನು. ಅರ್ಥ ಆಯ್ತಾ? ಈರುಳ್ಳಿ ಸಿಪ್ಪಿಗೆ ಏನ್ ಮಾಡಿದೆ, ಅದು ಸ್ವಲ್ಪ ಕ್ಲಿಯರ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ಇಲ್ಲಿ ಸ್ಯಾಪ್ರೋಮ್ ಐತಲ್ಲ ಅದನ್ನ ಏನ್ ಮಾಡಿದೆ, ಆ ಸೊಲ್ಯೂಷನ್ ಅದ್ರ ಮೇಲ್ಗಡೆ ಮೌಂಟ್ ಮಾಡಿದೆ. ಅವಾಗ ಏನಾದ್ರು ಈ ಕೋಶಗಳು ನಮಗೆ ಕ್ಲಿಯರ್ ಆಗಿ ಏನಾದ್ರು ಇದರಲ್ಲಿ ವಿಸಿಬಲ್ ಅದು. ಅರ್ಥ ಆಯ್ತಾ? ನಾವು ಇದನ್ನ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಇದನ್ನ ಮಾಡ್ಕೋಬಾರ್ದು. ಇದೇನಾಗ್ತೈತಿ, ದೂರ ಹೋಗ್ತೈತಿ. ಇದೇನಾಗ್ತೈತಿ, ಸಣ್ಣ ಸೂಕ್ಷ್ಮವಾಗಿರುವಂತ ಅಡ್ಜಸ್ಟ್ಮೆಂಟ್ಗೆ ಇರುವಂತದ್ದು. ಇದನ್ನ ನಾವು ಎಂತ ಕರಿತೀವಿ, ಸರಳ ಸೂಕ್ಷ್ಮದರ್ಶಕ ಯಂತ್ರ ಅಂತ ಹೇಳಿ ಕೂಡ ಕರಿತೀವಿ. ಈ ಸೂಕ್ಷ್ಮದರ್ಶಕದ ಯಂತ್ರದ ಸಹಾಯದಿಂದ ನಾವು ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ನೋಡ್ಬೋದು. ನಿಮ್ಮ ಪ್ಲಾಂಟ್ ಅಲ್ಲಿರುವಂತ ಝೈಲಮ್ ಮತ್ತು ಕ್ಲೋಯಮ್ ಬಂಡಲ್ಸ್ಗಳು ಕೂಡ ಬರ್ತವೆ. ಝೈಲಮ್ ಮತ್ತು ಕ್ಲೋಯಮ್, ಝೈಲಮು ಮತ್ತು ಕ್ಲೋಯಮ್ ಮತ್ತು ಪೇರೆಂಕೈಮ ಟಿಶ್ಯೂ, ಕೋಲೆಂಕೈಮ ಟಿಶ್ಯೂ, ಇವುಗಳನ್ನೆಲ್ಲವನ್ನು ಕೂಡ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇವುಗಳಲ್ಲಿ ನಾವು ವೀಕ್ಷಣೆಯನ್ನ ಮಾಡ್ಬೋದು. ಇದ್ರ ಮೂಲಕ ಇದು. ಆಮೇಲೆ ನೀವು ನಿಂತ ನೀರಿನಲ್ಲಿರುವಂತ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಅದನ್ನು ಕೂಡ ನಾವೇನ್ ಮಾಡ್ಬೋದು ಅಂತಾರೆ ಈ ಮೈಕ್ರೋಸ್ಕೋಪ್ ನ ಸಹಾಯದಿಂದ ನಾವೇನ್ ಮಾಡ್ಬೋದು, ವೀಕ್ಷಣೆಯನ್ನ ಮಾಡ್ಬೋದು. ನಮ್ಮ ಕಣ್ಣಿಗೆ ಕಾಣಲ್ಲ, ನೀರು ನೋಡ್ಲಿಕ್ಕೆ ನಮ್ಗೆ ಏನಾಗ್ತೈತಿ, ಸ್ವಚ್ಛವಾಗಿದೆ ಅಂತ ಹೇಳಿ ಕಾಣಿಸುತ್ತೆ. ಅದೇ ನೀರನ್ನ ತೆಗೆದುಕೊಂಡ್ಬಿಟ್ಟು ಇದೇ ಸ್ಲೈಡ್ ಮೇಲೆ ನಾವು ಮೌಂಟ್ ಮಾಡಿಬಿಟ್ಟು ಅದರಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳನ್ನ ನಾವೇನ್ ಮಾಡ್ಬೋದು, ಇದರಲ್ಲಿ ನಾವು ಈ ಸೂಕ್ಷ್ಮದರ್ಶಕದ ಯಂತ್ರದ ಸಹಾಯದಿಂದ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ನೋಡ್ಬೋದು. ಹಾಗಾಗಿ ಇಲ್ಲಿ ನಾವೇನ್ ಮಾಡಿದ್ವಿ, ನ್ಯೂಕ್ಲಿಯಸ್ ಮತ್ತು ಜೀವಕೋಶಗಳನ್ನು ಕೂಡ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವೇನ್ ಮಾಡಿದ್ವಿ ನೋಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ವಿವಿಧ ರಚನೆಗಳನ್ನ ಕೂಡ ನೋಡಿದ್ವಿ. ಈ ನೋಡಿ, ಜೀವಕೋಶಗಳು ಕಂಡು, ಕೋಶ ಕೇಂದ್ರ ಇದೆ, ಕೋಶ ಭಿತ್ತಿ ಇದೆ, ಕೋಶ ಪೊರೆ ಇದೆ, ಕಣದಂಗಗಳು, ಇವೆಲ್ಲವನ್ನು ಒಟ್ಟಾರೆ ಏನಂತ ಕರಿತೀವಪ್ಪ ಅಂತೇಳ ಜೀವದ ಮೂಲ ಘಟಕ ಅಂತೇಳಿ ಕೂಡ ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ನಾವು ಇವುಗಳನ್ನು ವೀಕ್ಷಣೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಸೂಕ್ಷ್ಮದರ್ಶಕದ ಯಂತ್ರ ನಮಗೆ ಅವಶ್ಯಕತೆಯಾಗಿ ಬೇಕಾಗ್ತದೆ. ಸೂಕ್ಷ್ಮದರ್ಶಕ ಯಂತ್ರ ಇಲ್ಲ ಅಂತ ಹೇಳಿದ್ರೆ ಇವುಗಳನ್ನು ನಾವು ನೋಡ್ಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಕೋಶಗಳ ಬಗ್ಗೆ ಹೇಳ್ತಾ ಹೋಗಿದ್ವಿ. ಕೋಶಗಳಲ್ಲಿ ಎರಡು ರೀತಿ ಕೋಶಗಳು ಬರ್ತವೆ. ಒಂದು ಏಕಕೋಶ ಜೀವಿ, ಇನ್ನೊಂದು ಬಹುಕೋಶ ಜೀವಿ. ಈಗ ಸಾಮಾನ್ಯವಾಗಿ ಏಕಕೋಶ ಜೀವಿ ಅಂತ ಹೇಳಿದ್ರೆ ಏನು, ಜೀವಕೋಶಗಳ ಬಗ್ಗೆ ಗೊತ್ತಾಯ್ತು ಈಗ ನಿಮ್ಗೆ. ಎಲ್ಲಾ ಜೀವಕೋಶಗಳನ್ನ ಜೀವದ ಮೂಲ ಘಟಕ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ ಆ ಜೀವಿ ಬದುಕಲಿಕ್ಕೆ ಬೇಕಾಗಿರುವಂತ ಒಂದು ಘಟಕ. ಇಲ್ಲಿ ಹಾಗಾದ್ರೆ ನಾವು ಸಾಮಾನ್ಯವಾಗಿ ನಿಮ್ಗೆ ಏಕಕೋಶ ಜೀವಿ ಅಂತೀವಿ. ಯಾರು
ಅಂತಿರಲ್ಲ ಹಿಂದಿನ ಕ್ಲಾಸ್ ಏಕಕೋಶ ಜೀವಿ ಅಂತ ಹೇಳ ನೋಡ್ರಿ ಒಂದೇ ಒಂದು ಜೀವಕೋಶವನ್ನ ಹೊಂದಿದೆ. ಒಂದೇ ಒಂದು ಜೀವಕೋಶ, ಒಂದೇ ಒಂದು ಜೀವಕೋಶವನ್ನ ಹೊಂದಿದೆ. ಇನ್ನೊಂದು ಬರ್ತದೆ ಯಾವ್ದಪ್ಪ ಅಂದ್ರೆ ಬಹುಕೋಶ ಜೀವಿ. ಬಹುಕೋಶ ಜೀವಿಗಳಂದ್ರೆ ಬಹುಕೋಶ ಜೀವಿ ಅಂದ್ರೆ ನೋಡ, ಬಹುಕೋಶ ಜೀವಿ ಅಂದ್ರೆ ಏಕಕೋಶ ಜೀವಿ ಅಂದ್ರೆ ಒಂದೇ ಒಂದು ಜೀವಕೋಶ. ಬಹುಕೋಶ ಜೀವಿ ಅಂದ್ರೆ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿರುವ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿರುವಂತದ್ದು ಅಂತ ಕರಿತೀವಿ ಬಹುಕೋಶೀಯ ಜೀವಿ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಈರುಳ್ಳಿ ಒಂದೇ ಜೀವಕೋಶ ಹೊಂದತ್ತೆ, ಒಂದಕ್ಕಿಂತ ಹೆಚ್ಚು ಜೀವಕೋಶವನ್ನು ಒಂದಕ್ಕಿಂತ ಹೆಚ್ಚು ಜೀವಕೋಶ ನೋಡಿದ್ರಿಲ್ಲ ನೀವು? ಒಂದಕ್ಕಿಂತ ಏನಾದ್ರು ಜೀವಕೋಶ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನ ಹೊಂದಿ, ಒಂದಕ್ಕಿಂತ ಹೆಚ್ಚು ಜೀವಕೋಶ. ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿರುವುದರಿಂದ ಕರಿತೀವಿ ಬಹುಕೋಶೀಯ ಜೀವಿಗಳು ಅಂತ ಹೇಳಿ ಕೂಡ ಕರಿತೀವಿ. ಏಕಕೋಶ ಜೀವಿಗಳಿಗೆ ಒಂದು ಉದಾಹರಣೆ ಕೊಡ್ರಿ. ಅಮೀಬಾ ಕೊಡಬಹುದು. ಯಾವ್ದಂದ್ರೆ ಅಮೀಬಾ, ಪ್ಯಾರಾಮೀಸಿಯಂ ಕೊಡ್ಬೋದು. ಬಹುಕೋಶ ಜೀವಿಗಳಿಗೆ ನೀವು ಬೇಕಾದಷ್ಟು ಎಕ್ಸಾಂಪಲ್ ಕೊಡ್ಬೋದು. ಮನುಷ್ಯನನ್ನು ಕೂಡ ಕೊಡ್ಬೋದು, ಈರುಳ್ಳಿಯನ್ನು ಕೂಡ ಕೊಡ್ಬೋದು. ನೋಡ್ರಿ, ಈ ಜೀವಕೋಶಗಳು ಒಂದಕ್ಕಿಂತ ಜಾಸ್ತಿ ಇದ್ರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಜೀವಿಗಳು ಬೆಳವಣಿಗೆನ ಹೊಂದುತ್ತಾ ಹೋದಾಗೆ ಸೆಲ್ಸ್ ಗಳು ಏನಾಗ್ತಾವಪ್ಪ ಅಂತ ಹೇಳಿದ್ರೆ ಡಿವೈಡ್ ಆಗಂತದ್ದು. ಹೆಂಗ್ ಡಿವೈಡ್ ಆಗ್ತಾವ ಅಂತ ಹೇಳಿ, ಇದು ಒಂದು ಜೀವಕೋಶ ಅಂತ ಹೇಳಿದ್ರೆ ಇದೇನಾಗ್ತತಿ ಸ್ಪ್ಲಿಟ್ ಆಗ್ತತಿ. ಒಂದಿದ್ದು ಏನಾಯ್ತು ಎರಡು ಆಗ್ತತಿ, ಎರಡದ್ದು ಏನಾಗ್ತತಿ ನಾಲ್ಕು ಆಗ್ತತಿ, ನಾಲ್ಕಿದ್ದು ಏನಾಗ್ತತಿ 8 ಆಗ್ತತಿ. ಹೀಗೆ ಏನಾಗ್ತತಿ ಅಂತ ಹೇಳಿದ್ರೆ ಡಿವೈಡಿಂಗ್ ಆಗ್ತಾ ಹೋಗ್ತದೆ ಜೀವಕೋಶಗಳು. ಅದ್ರಿಂದ ಅವಾಗ ಏನಾಗ್ತದೆ ಅಂದ್ರೆ ಬೆಳವಣಿಗೆನ ಹೊಂದಲಿಕ್ಕೆ ಕೂಡ ಅನುಕೂಲ ಆಗ್ತತಿ. ಹಾಗಾಗಿ ಈ ರೀತಿಯಾಗಿರುವಂತಹ ರಚನೆಗಳನ್ನು ಕೂಡ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಜೀವಕೋಶಗಳನ್ನು ಕೂಡ ಕರಿತೀವಿ. ನೆಕ್ಸ್ಟ್, ಕೆಲವು ವಿವಿಧ ರೀತಿಯ ಜೀವಕೋಶಗಳನ್ನು ಹೊಂದಿರುವಂತ ಕೆಲವೊಂದು ಮನುಷ್ಯನ ದೇಹದಲ್ಲಿ ಕೂಡ ಕೆಲವೊಂದು ಜೀವಕೋಶಗಳು ಕೆಲವೊಂದು ಕಾರ್ಯಗಳನ್ನ ಪ್ರತಿನಿಧಿಸ್ತಾ ಇರ್ತವೆ. ಸಾಮಾನ್ಯವಾಗಿ ಮನುಷ್ಯನಲ್ಲಿರುವಂತಹ ಜೀವಕೋಶಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಮೃದು ಸ್ನಾಯು ಕೋಶಗಳು ನಮ್ಮ ದೇಹದಲ್ಲಿ. ನೆಕ್ಸ್ಟ್, ರಕ್ತ ಕೋಶಗಳದವು, ಮೂಳೆ ಕೋಶಗಳದವು, ವೀರ್ಯಾಣುಗಳದವು, ಅಂಡಾಣುಗಳದವು. ನೆಕ್ಸ್ಟ್, ನರಕೋಶ ಇದೆ, ಕೊಬ್ಬು ಕೋಶಗಳು. ಹೀಗೆ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನ ಒಳಗೊಂಡಿದೆ. ಒಂದೊಂದು ಜೀವಕೋಶಗಳು ಒಂದೊಂದು ಕಾರ್ಯಗಳನ್ನ ಮಾಡ್ತವೆ. ಫಾರ್ ಎಕ್ಸಾಂಪಲ್, ರಕ್ತ ಕೋಶಗಳು ರಕ್ತವನ್ನ ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ರಕ್ತದಲ್ಲಿ ಎರಡು ರೀತಿಯಾಗಿರುವಂತಹ ರಕ್ತಗಳಲ್ಲಿ 3 ರೀತಿಯಾಗಿರುವಂತ ಅಲ್ಲಿ ಜೀವಕೋಶಗಳು ಕಾಣಬಹುದು. ಯಾವಪ್ಪ ಅಂತ ರಕ್ತದಲ್ಲಿ ಅಂತ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳು ಅಂತ ಹೇಳಿ ಕೂಡ ಬರ್ತದೆ. ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಕಿರುತಟ್ಟೆಗಳು ಅಂತ ಹೇಳಿ ಕೂಡ ಕರಿತೀವಿ. ಕಿರುತಟ್ಟೆಗಳದ್ದು ಏನ್ ಕೆಲಸ, ಬಿಳಿ ರಕ್ತ ಕಣಗಳ ಕೆಲಸ ಏನು, ಮತ್ತೆ ಕೆಂಪು ರಕ್ತ ಕಣಗಳ ಕೆಲಸ ಏನು? ಕೆಂಪು ರಕ್ತ ಕಣಗಳು ನಾವು ತಿನ್ನಂತ ಆಹಾರ ಜೀರ್ಣಕ್ರಿಯೆ ಆದ್ಮೇಲೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅದು ರಕ್ತದೊಂದಿಗೆ ಸೇರ್ಕೊಳ್ತದೆ. ಅರ್ಥಾಯ್ತಾ? ಅದೇ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಕೂಡ ಇರ್ತವೆ. ಬಿಳಿ ರಕ್ತ ಕಣಗಳು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ಯಾವ್ದಾದ್ರೂ ಒಂದು ವೈರಸ್ ಆಗಿರ್ಬೋದು, ಏನಾದ್ರೂ ಒಂದು ಬ್ಯಾಕ್ಟೀರಿಯಾ ನಮ್ಮ ಬಾಡಿಗೆ ಏನಾದ್ರೂ ಬಂತಪ್ಪ ಅಂತ ಫಸ್ಟ್ ಅವು ಏನ್ ಮಾಡ್ತಾವ ಅಂದ್ರೆ ಹೋರಾಟವನ್ನ ಮಾಡ್ತಾವ. ಹೋರಾಟ ಮಾಡಿಬಿಟ್ಟು ಅದಕ್ಕೆ ಆಗದೇ ಇದ್ದ ಇದ್ರಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಕೆಲವೊಂದು ಆಂಟಿಬಯೋಟಿಕ್ ಅನ್ನ ತೆಗೆದುಕೊಳ್ತೇವೆ. ನೆಕ್ಸ್ಟ್, ಇನ್ನೊಂದು ಕಿರುತಟ್ಟೆಗಳು ಏನಂತ ಹೇಳಿದ್ರೆ ನಿಮಗೆ ಗಾಯ ಆಗಿರ್ತೈತಿ. ಗಾಯ ಆದ ತಕ್ಷಣ ಬ್ಲಡ್ ಬರ್ತೈತಿ. ಗಾಯ ಆದ ತಕ್ಷಣ ಬ್ಲಡ್ ಬರ್ತೈತಿ. ಬ್ಲಡ್ ಬಂದ ತಕ್ಷಣ ಸ್ವಲ್ಪ ಹೊತ್ತಿಗೆ ಅದು ಆಟೋಮೆಟಿಕ್ಲಿ ಏನಾಗ್ತೈತಿ ಸ್ಟಾಪ್ ಆಗ್ತೈತಿ. ಯಾಕೆ ಸ್ಟಾಪ್ ಆಯ್ತು, ಹೆಂಗ್ ಸ್ಟಾಪ್ ಆಯ್ತು? ಆ ಕಿರುತಟ್ಟೆಗಳು ಏನ್ ಮಾಡ್ತಾವ ಅಂತ ಹೇಳಿದ್ರೆ ಜಾಲರಿಯ ರೂಪದಲ್ಲಿ ಏನ್ ಮಾಡ್ತಾವ, ಅದ್ರ ಮೇಲ್ಗಡೆ ಬಂದು ಏನಾಗ್ತಾವ ಎಣೆದ್ಕೊಳ್ತಾವ. ಅವಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅದು ರಕ್ತ ಹೊರಗಡೆ ಹೋಗೋದು ಏನಾಗ್ತದೆ, ಅವಾಗ ಸ್ಟಾಪ್ ಆಗ್ತದೆ. ರಕ್ತ ಎಬ್ಬಿಟ್ಟಲ್ಲ, ರಕ್ತ ಎಬ್ಬಿಟ್ಟರೆ ಮುಂಚೆ ಸತ್ತ ಹೋಗ್ತಾನೆ. ರಕ್ತ ಏನಾಗ್ತತಿ ಹೊರಗಡೆ ಬರೋದು ಏನಾಗ್ತತಿ ಸ್ಟಾಪ್ ಆಗ್ತದೆ. ಅರ್ಥ ಆಯ್ತಾ? ಯಾಕಂದ್ರೆ ರಕ್ತ ಎಬ್ಬಿಟ್ಟು ಅಂತ ಹೇಳಿದ್ರೆ ಕೋಶಗಳಿಗೆ ಬೇಕಾಗಿರುವಂತ ಆಮ್ಲಜನಕ ಸಪ್ಲೈ ಆಗೋದೇ ಇಲ್ಲ. ಕೋಶಗಳಿಗೆ ಬೇಕಾಗಿರುವಂತ ಆಹಾರ ಕೂಡ ಏನಾಗಂಗಿಲ್ಲ, ಸಪ್ಲೈ ಆಗಂಗಿಲ್ಲ. ಯಾಕಂದ್ರೆ ಪ್ರೊಜೆಕ್ಷನ್ ಆಗಂಗಿಲ್ಲ. ದ್ರವ ರೂಪದಲ್ಲಿ ಇತ್ತಪ್ಪ ಅಂತ ಏನಾಗ್ತತಿ ಒಂದು ಕಡೆ ಮತ್ತೊಂದು ಕಡೆ ಏನಾಗ್ತದೆ ಚಲಿಸ್ತದೆ. ಆಕ್ಸಿಜನ್ ಕೂಡ ಕೋಶಗಳಿಗೆ ಬೇಕಾಗ್ತದೆ. ಅಲ್ಲಿ ಏನಾಗ್ತತಿ ಬ್ಲಡ್ ಹೊರಗಡೆ ಹೋಗೋದನ್ನ ಏನ್ ಮಾಡ್ತದ ಜಾಲರಿ ರೂಪದಲ್ಲಿ ಎಣ್ಕೊಂಡಾಗ ಏನಾಗ್ತತಿ ಸ್ಟಾಪ್ ಆಗ್ತದೆ. ಅರ್ಥ ಆಯ್ತಾ? ಅದು ರಕ್ತ ಕೋಶಗಳು. ನೆಕ್ಸ್ಟ್, ಇಲ್ಲಿ ಕೊಬ್ಬು ಕೋಶಗಳು ಬರ್ತವೆ, ಅಂಡಾಣುಗಳು ಬರ್ತವೆ, ವೀರ್ಯಾಣುಗಳು ಬರ್ತವೆ. ಇವು ಕೂಡ ಏನಪ್ಪಾ ಅಂತೀರ ಜೀವಕೋಶಗಳ. ವೀರ್ಯಾಣುಗಳು ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಅಂಡಾಣುಗಳು ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಇರುವಂತದ್ದು. ನೆಕ್ಸ್ಟ್, ನರಕೋಶಗಳು ಇರ್ತವೆ.
ಆ ನರಕೋಶಗಳು ಲಕ್ಷಾಂತರ ನರಕೋಶಗಳು ಅವು ಏನ್ ಮಾಡ್ತದಪ್ಪ ಅಂತಾರೆ, ನಮ್ಮ ಮೆದುಳಿಗೆ ಮೆಸೇಜ್ ಅನ್ನ ಕೊಡ್ತದೆ. ನಿಮಗೆ ಖಾಲಿ ಮುಳ್ಳು ಚುಚ್ಚತದಪ್ಪ, ಮುಳ್ಳು ಚುಚ್ಚಿದ್ರೆ ನೀವೇನಾದ್ರು ಹುಡುಕ್ಲಿಕ್ಕೆ ಹೋಗ್ತಾರೆ ಯಾವ ಕಾಲದಲ್ಲಿ ಚುಚ್ಚೈತಿ ಅಂತೇಳಿ, ಯಾವ ಭಾಗದಲ್ಲಿ ಚುಚ್ಚೈತಿ ಅಂತೇಳಿ ಏನ್ ಮಾಡ್ತಾರೆ, ಸೀದಾ ಡೈರೆಕ್ಟ್ ಆಗಿ ಬೆಳಕಿರ್ಲಿ ಬೆಳಕಿರ್ದೇ ಇರಲಿ ಯಾವ ಭಾಗದಲ್ಲಿ ಚುಚ್ಚಿದ್ರು ಅದೇ ಭಾಗಕ್ಕೆ ಕೈಯನ್ನ ಹಾಕ್ಬಿಟ್ಟು ಏನ್ ಮಾಡ್ತಾವ, ಮುಳ್ಳನ್ನ ಏನ್ ಮಾಡ್ತಾವ ನಾವು ತೆಗೆದುಕೊಳ್ತೀವಿ. ಅರ್ಥ ಆಯ್ತಾ? ಸಡನ್ ಆಗಿ ಒಂದು ವಸ್ತುವನ್ನ ನೋಡ್ತೀವಿ, ಒಂದು ಹಾವನ್ನ ನೋಡ್ತೀವಿ, ಹಾವು ನೋಡಿದ ತಕ್ಷಣ ಸಡನ್ ಆಗಿ ಅಲ್ಲಿಂದ ರಿಟರ್ನ್ ಆಗಿ ಓಡ್ಬಿಡ್ತೀವಿ. ಅವೆಲ್ಲವೂ ಕೂಡ ಏನ್ ಮಾಡ್ತದಪ್ಪ ಅಂತಂದ್ರೆ ಈ ಜೀವಕೋಶಗಳು ಆಕ್ಟಿವ್ ಆಗಿ ಏನ್ ಮಾಡ್ತಾವ, ಬಾಡಿಲಿ ಕೆಲಸವನ್ನ ಮಾಡ್ತಾವೆ. ನಾವ್ ಹೇಳ್ತೇವೆ ಬೆಳಗಿನ ಜಾವದಲ್ಲಿ ನಡೆದಾಡಬೇಕು ಅಂತ ಹೇಳ್ತೀವಿ. ಯಾಕೆ ಬರಿಗಾಲಿನಲ್ಲಿ ನಡಿಬೇಕಪ್ಪ ಅಂತಂದ್ರ ಇಲ್ಲಿ ಕೆಲವೊಂದು ಕೆಲವೊಂದು ಕೋಶಗಳದವಲ್ಲ, ಸಣ್ಣ ಸಣ್ಣ ಕಲ್ಲುಗಳು ಒತ್ತಿದಾಗ ಅವೇನಾಗ್ತಾವ ಅಂತ ಹೇಳಿದ್ರೆ ಆಕ್ಟಿವ್ ಆಗ್ತಾವ ಸೆಲ್ಸ್ಗಳು. ಕೈಯನ್ನ ಉಜ್ಜುತ್ತೇವಿ, ಅರ್ಥ ಆಯ್ತಾ? ಆಮೇಲೆ ಮುಖವನ್ನ ನಾವೇನ್ ಮಾಡ್ತೀವಿ, ಕೈಯನ್ನ ಉಜ್ಬಿಟ್ಟು ಮುಖವನ್ನ ಏನ್ ಮಾಡ್ತೀವಿ, ಮುಟ್ಕೊಳ್ತೇವೆ. ಅರ್ಥ ಆಯ್ತಾ? ಆ ಸ್ಪರ್ಶ ಮಾಡ್ಕೊಳ್ಳೋದ್ರಿಂದ ಏನಾಗ್ತವಪ್ಪ ಅಂದ್ರೆ ಕೆಲವೊಂದು ಸೆಲ್ಸ್ಗಳು ಏನಾಗ್ತಾವ ಆಕ್ಟಿವ್ ಆಗ್ತವೆ. ನಿಮ್ಮ ಅವಾಗ ಏನಾಗ್ತೈತಿ, ಎಲ್ಲಾ ಕೋಶಗಳು ತಮ್ಮ ತಮ್ಮ ಕಾರ್ಯಗಳನ್ನ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಆ ಜೀವಿಯ ಪೂರ್ಣ ಮೂಲ ಘಟಕ ಏನಾಗ್ತದಪ್ಪ ಅಂದ್ರೆ ಆಕ್ಟಿವ್ ಆಗಿ ಏನಾಗ್ತೈತಿ, ಕೆಲಸವನ್ನ ಮಾಡ್ತೈತಿ. ಈ ರೀತಿಯಾಗಿರ್ತೈತಿ. ನೆಕ್ಸ್ಟ್, ಜೀವಕೋಶವು ಯಾವುದರಿಂದ ಮಾಡಲ್ಪಟ್ಟಿದೆ, ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳು ಯಾವುವು ಎಂಬುದರ ಬಗ್ಗೆ ನಾವಿಲ್ಲಿ ಮತ್ತೆ ತಿಳ್ಕೊಂತ ಹೋಗೋಣ. ಇದರಲ್ಲಿ ಸಾಮಾನ್ಯವಾಗಿ ಕೋಶ ಪೊರೆಯನ್ನು ತೆಗೆದುಕೊಳ್ಳೋಣ. ಕೋಶ ಪೊರೆ ನೋಡ್ರಿ, ಹಲವಾರು ಬರ್ತವೆ, ಇಲ್ಲಿ ವಿವಿಧ ಭಾಗಗಳು ಬರ್ತವೆ. ಕೋಶ ಪೊರೆ ಬರ್ತತಿ, ಕೋಶ ಭಿತ್ತಿ ಬರ್ತತಿ, ನೆಕ್ಸ್ಟ್ ನ್ಯೂಕ್ಲಿಯಸ್ ಬರ್ತತಿ, ಆಮೇಲೆ ನೆಕ್ಸ್ಟ್ ಕೋಶ ದ್ರವ್ಯ, ಆಮೇಲೆ ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ಕಣದಂಗಗಳು ಬರ್ತವೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ರೀತಿಯಾಗಿ ವಿವಿಧ ಭಾಗಗಳನ್ನು ನೋಡ್ತಾ ಹೋಗ್ತೇವೆ. ನಾವಿಲ್ಲಿ ಜೀವಕೋಶವನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಅಭ್ಯಾಸ ಮಾಡುವಾಗ ನಾವಿಲ್ಲಿ 3 ರಚನೆಗಳನ್ನ ಬಹುತೇಕವಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಜೀವಕೋಶಗಳಲ್ಲಿ ಗಮನಿಸ್ತಾ ಹೋಗ್ತೇವೆ. ಕೋಶ ಪೊರೆ, ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯ. ಇವು ಜೀವಕೋಶದೊಳಗಿನ ಚಟುವಟಿಕೆಗಳನ್ನ ಹೊರಗಿನ ಪರಿಸರದೊಂದಿಗೆ ಜೀವಕೋಶದ ವರ್ತನೆಗಳನ್ನು ಏನ್ ಮಾಡ್ತದಪ್ಪ ಅಂತ ಹೇಳಿದ್ರೆ ಸಾಧ್ಯವಾಗುವುದು ಮತ್ತು ವಿಶಿಷ್ಟ ರಚನೆಗಳಿಂದ ಆಗಿವೆ ಅಂತ ಹೇಳಿ ಕೂಡ ನಾವು ಏನ್ ಮಾಡ್ಬೋದು, ತಿಳ್ಕೊಳ್ಬಹುದು. ಅದರಲ್ಲಿ ಕೋಶ ಪೊರೆಯ ಬಗ್ಗೆ ತಿಳ್ಕೊಳ್ಳೋಣ. ಈಗ ಕೋಶ ಪೊರೆಯು ಇದು ಜೀವಕೋಶದ ಒಳಗಿನ ಭಾಗಗಳನ್ನ ಹೊರಗಿನ ಪರಿಸರದಿಂದ, ಕೋಶ ಪೊರೆ ಏನ್ ಮಾಡ್ತತಿ, ಒಳಗಿನ ಭಾಗಗಳನ್ನ ಹೊರಗಿನ ಏನಾದ್ರೂ ಕೂಡ ಒಳಗಡೆ ಬರುವುದನ್ನ ಆ ಒಳಗಿನಿಂದ ಏನ್ ಮಾಡ್ತದೆ, ಪ್ರೊಟೆಕ್ಷನ್ ಲೇಯರ್ ಟೈಪ್ ಏನ್ ಮಾಡ್ತತಿ ಅಂತ ಹೇಳಿದ್ರೆ ಇದು ಕೋಶ ಪೊರೆ ಕೆಲಸವನ್ನ ಮಾಡ್ತತಿ. ಈಗ ನೀವು ಪ್ಲಾಂಟ್ ಅನ್ನು ಈಗ ಸಿಪ್ಪೆನ ತೆಗೆದುಕೊಡ್ರಿ, ಇದು ಮೇಲ್ಗಡೆ ಸಿಪ್ಪೆ ಇದೆ, ಈರುಳ್ಳಿ ಸಿಪ್ಪೆ. ಇದೇನ್ ಮಾಡ್ತದಪ್ಪ ಅಂದ್ರೆ ಒಳಗಡೆ ಕೋಶಗಳನ್ನು ರಕ್ಷಣೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತದೆ. ಈ ಸಿಪ್ಪೆಯನ್ನ ಏನ್ ಮಾಡ್ತಾವೆ, ನಾವು ತೆಗಿತೇವೆ. ಅರ್ಥ ಆಯ್ತಾ? ತೆಗೆದ್ಬಿಟ್ಟು ಆಮೇಲೆ ಏನ್ ಮಾಡ್ತೇವೆ, ಈರುಳ್ಳಿಯನ್ನು ನಾವೇನ್ ಮಾಡ್ತೇವೆ, ಕಟ್ ಮಾಡ್ತಾ ಹೋಗ್ತೇವೆ. ಅರ್ಥ ಆಯ್ತಾ? ಯಾಕಂದ್ರೆ ಒಳಗಡೆ ಕೋಶಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತದೆ. ಈಗ ನಮ್ಗೆ ಚರ್ಮಪ್ಪ ಒಳಗಡೆ ಇರುವಂತ ನಮ್ಮ ಅಂಗಾಂಶಗಳನ್ನ ರಕ್ಷಣೆಯನ್ನ ಮಾಡ್ತದೆ. ಅರ್ಥ ಆಯ್ತಾ? ಇದು ನಾವು ಕೋಶ ಪೊರೆ ಅಂತ ಹೇಳಿ ಕೂಡ ಕರಿತೀವಿ. ಇದು ಜೀವಕೋಶದೊಳಗೆ ವಸ್ತುಗಳ ಚಲನೆಯು ಹೇಗೆ ಉಂಟಾಗ್ತತಿ, ಆಮೇಲೆ ಜೀವಕೋಶದಿಂದ ಹೇಗೆ ಹೊರ ಹಾಕ್ತತಿ ಅನ್ನುವುದರ ಮೇಲೆ ಏನಾಗ್ತದಪ್ಪ ಅಂತ ಹೇಳಿ ಇದು ಕೋಶ ಪೊರೆ ಕೆಲಸವನ್ನ ಮಾಡ್ತಾ ಹೋಗ್ತತಿ. ನೆಕ್ಸ್ಟ್ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ ಅಂತ ಕೆಲವು ವಸ್ತುಗಳು ಕೂಡ ಕೋಶ ಪೊರೆಯ ಮೂಲಕ ಚಲಿಸ್ತವು. ಆಮೇಲೆ ಕೆಲವೊಂದು ಈ ಪ್ರಕ್ರಿಯೆನ ವಿಸರಣೆ ಅಂತ ಹೇಳಿ ಕೂಡ ಕರಿತೀವಿ. ಆಮೇಲೆ ಮೊದಲಿನ ಇಲ್ಲಿ ಒಂದು ಕ್ರಿಯೆ ನಡೆಯುವಂತ ವಿಧಾನವನ್ನ ನಾವು ಏನ್ ಮಾಡೋದಪ್ಪ ಅಂದ್ರೆ ವಸ್ತುಗಳು ಅಧಿಕ ಸಾರಥಿಯ ಪ್ರದೇಶದಿಂದ ಕಡಿಮೆ ಸಾರಥಿಯ ಪ್ರದೇಶದ ಕಡೆಗೆ ಸಹಜವಾಗಿ ಚಲಿಸುವುದನ್ನು ಕೂಡ ನಾವು ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಗಮನಿಸ್ತೇವೆ. ಅರ್ಥ ಆಯ್ತಾ? ನೆಕ್ಸ್ಟ್ ಜೀವಕೋಶದಲ್ಲಿ ಕೂಡ ಇದೇ ಮಾದರಿಯಲ್ಲಿ ಕೂಡ ವಸ್ತುಗಳ ಚಲನೆಯನ್ನು ಕೂಡ ಏನಾಗ್ತತಿ ಅಂತ ಹೇಳಿದ್ರೆ ಕಂಡು ಬರ್ತಾ ಹೋಗ್ತತಿ. ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಇದು ನಂತಹ ವಸ್ತುಗಳು ಅಧಿಕ ಸಾರಥಿಯಲ್ಲಿ ಜೀವಕೋಶದೊಳಗೆ ಸಂಗ್ರಹವಾಗಿರ್ತವೆ. ನೋಡ್ರಿ, ನಮ್ಮ ಬಾಡಿ ಒಳಗಡೆ ಕೋಶಗಳು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರ ಹಾಕ್ತವೆ. ಆಮ್ಲಜನಕವನ್ನು ಹೀರಿಕೊಳ್ಳುವುದರ ಮೂಲಕ ಒಳಗಡೆ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಅವು ಆಮ್ಲಜನಕವನ್ನು ತೆಗೆದುಕೊಂಡಾಗ ಏನಾಗ್ತತಿ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತತಿ ಆ ಕೋಶಗಳು ಬಿಡುಗಡೆ ಮಾಡ್ತಾವ. ಅದೇ ರಕ್ತ ಏನ್ ಮಾಡ್ತತಿ, ಹೀರ್ಕೊಂಡ್ಬಿಟ್ಟು ಮತ್ತೆ ಏನ್ ಮಾಡ್ತತಿ ನಮ್ಮ ಬಾಡಿಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಏನ್ ಮಾಡ್ತಾವ ಹೊರಗಡೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಕಡಿಮೆ ಸಾರಥ್ಯ ಪ್ರದೇಶ ಆಯಿತು. ನೆಕ್ಸ್ಟ್ ಇದೇ ರೀತಿಯಾಗಿ ಹೊರ ಚಲಿಸುವಂತ ಜೀವಕೋಶಗಳಿಗೂ ಕೂಡ ಆಕ್ಸಿಜನ್ ಸಾರಥಿಯು ಕೂಡ ಇಲ್ಲಿ ಕಡಿಮೆ ಆಗದಂತೆ ಕೂಡ ಪ್ರೊಟೆಕ್ಷನ್ ಅನ್ನು ಕೂಡ ಮಾಡುವಂತ ಕೆಲಸವನ್ನು ಕೂಡ ಇದು ಮಾಡ್ತತಿ. ಈ ವಿಸರಣೆ ಪ್ರಕ್ರಿಯೆಯಿಂದ ಆಕ್ಸಿಜನ್ ಜೀವಕೋಶದೊಳಗೆ ಪ್ರವೇಶಿಸ್ತತಿ. ನೋಡ್ರಿ, ಈ ವಿಸರಣೆ ಮತ್ತು ಅಭಿಸರಣೆ ಕ್ರಿಯೆ ನಮ್ಮ ದೇಹದ ಒಳಗಡೆ ನಡೀತಾ ಇರ್ತತಿ. ಅದನ್ನೆಲ್ಲವನ್ನು ಮಾಡುವಂತದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಕೋಶ ಪೊರೆ ಮಾಡ್ತದೆ. ನಾವು ಆಮ್ಲಜನಕವನ್ನು ತೆಗೆದುಕೊಳ್ತೀವಿ, ಇಂಗಾಲದ ಡೈಆಕ್ಸೈಡ್ ಅನ್ನು ಏನ್ ಮಾಡ್ತೀವಿ, ಪರಿಸರಕ್ಕೆ ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗಡೆ ಹಾಕ್ತೀವಿ. ನೋಡ್ರಿ, ಹೆಂಗ್ ಪ್ರೋಸೆಸ್ ನಡೀತಿದೆ ಅಂತ ಹೇಳಿದ್ರೆ ಸಸ್ಯಗಳು ಏನ್ ಮಾಡ್ತಾವು, ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನ ಹೊರ ಹಾಕ್ತೀವಿ. ನಾವು ಮನುಷ್ಯರೇ ಮಾಡ್ತೀವಿ,
ಆಮ್ಲಜನಕವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಏನ್ ಮಾಡ್ತೀವಿ ನಾವು ಹೊರ ಹಾಕ್ತೀವಿ. ಅರ್ಥ ಆಯ್ತಾ? ಇದು ರಾತ್ರಿ ವೇಳೆಯಲ್ಲಿ ಏನಾಗ್ತೈತಿ ಅಂತ ಹೇಳಿದ್ರೆ ಇದು ರಿವರ್ಸಿಬಲ್ ಪ್ರೊಸೆಸ್ ಆಗ್ತೈತಿ. ಸಸ್ಯಗಳೇನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ರಾತ್ರಿ ವೇಳೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆಕ್ಸಿಜನ್ ತೆಗೆದುಕೊಳ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರ ಹಾಕ್ತಿರ್ತಾವೆ. ಹಾಗಾಗಿ ನಾವು ರಾತ್ರಿ ವೇಳೆ ಮರಗಿಡ ಕೆಳಗಡೆ ಏನ್ ಮಾಡಬಾರ್ದು ಅಂತ ಹೇಳಿದ್ರೆ ಮಲಗಬಾರ್ದು ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಆಮೇಲೆ ಹಾಗಾಗಿ ನಾವು ಮಾಡ್ಬೇಡ ಅಲ್ಲಿ ಯಾವ ದೇವ ಪಿಶಾಚಿ ಕೂಡ ಏನು ಕೂಡ ಇರೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಇವತ್ತು ಇಂದಿನ ತರಗತಿಯಲ್ಲಿ ನಾವು ಏನೇನು ನೋಡ್ಬೇಕು ಅಂತಾರೆ, ಜೀವಕೋಶ ಅಂದ್ರೆ ಏನು, ಜೀವಕೋಶವನ್ನ ಮೊಟ್ಟ ಮೊದಲಿಗೆ ಸೆಲ್ ಅಂತ ಹೇಳಿ ಕರೆದು ಅದಕ್ಕೆ ಮೊಟ್ಟ ಮೊದಲು ಸೂಕ್ಷ್ಮದರ್ಶಕ ಯಂತ್ರದಿಂದ ತೋರಿಸಿಕೊಟ್ಟಂತ ವಿಜ್ಞಾನಿ ಯಾರು ಅಂತ ಹೇಳಿ ಕೂಡ ನಮ್ಗೆ ಗೊತ್ತಾಯ್ತು. ಆಮೇಲೆ ಈ ಒಂದು ಈರುಳ್ಳಿ ಸಿಪ್ಪೆಯಲ್ಲಿರುವಂತ ಜೀವಕೋಶಗಳನ್ನ ನಾವೇನ್ ಮಾಡಿದ್ವಿ, ಸೂಕ್ಷ್ಮದರ್ಶಕದ ಸಹಾಯದಿಂದ ನಾವೇನ್ ಮಾಡಿದ್ವಿ, ವೀಕ್ಷಣೆಯನ್ನು ಕೂಡ ಮಾಡಿದ್ವಿ. ನೆಕ್ಸ್ಟ್ ಇವುಗಳಲ್ಲಿರುವಂತ ಕೋಶ ಕೇಂದ್ರ ಮತ್ತು ಜೀವಕೋಶಗಳನ್ನು ಕೂಡ ನೋಡಿದ್ವಿ. ಈ ಈರುಳ್ಳಿ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನ ಒಳಗೊಂಡಿದೆ ಅಂತ ಹೇಳಿ ಕೂಡ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಈ ಒಂದು ಇದ್ರ ಮೂಲಕ ನಮ್ಗೆ ಏನಾಯ್ತು ಗೊತ್ತಾಯ್ತು. ಹಾಗಾದ್ರೆ ನಾವೊಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ ನಿಮ್ಗೆ, ನೀವು ಹೇಳ್ಬೋದು ಜೀವಿಯ ಮೂಲ ಘಟಕ ಯಾವುದು? ಜೀವಿಯ ಮೂಲ ಘಟಕ ಯಾವುದು? ಯಾವುದು? ಜೀವಕೋಶ. ಜೀವಿಯ ಮೂಲ ಘಟಕ ಜೀವಕೋಶ. ಹಾಗಾದ್ರೆ ಈ ರಾಬರ್ಟ್ ಹುಕ್ ಸೂಕ್ಷ್ಮದರ್ಶಕದ ಯಂತ್ರದ ಸಹಾಯದಿಂದ ಇದಕ್ಕೆ ಮೊಟ್ಟ ಮೊದಲ ಬಾರಿಗೆ ಒಂದು ಹೆಸರನ್ನ ಕೊಡ್ತಾನೆ. ಅವ್ರಿಗೆ ಏನಂತ ಹೆಸರು ಕೊಟ್ಟ? ಸೂಕ್ಷ್ಮದರ್ಶಕದ ಯಂತ್ರದಲ್ಲಿ ಇವುಗಳನ್ನ ಕೋಶಗಳು ಕಟ್ ಮಾಡಿದೆ, ಇವುಗಳಲ್ಲಿ ಇಟ್ಟ ಇವುಗಳ ಜೀವಕೋಶಗಳನ್ನ ನೋಡಿದ. ಅವನ್ ಏನ್ ಸೆಲ್ಸ್ ಅಂತ ಹೇಳಿ ಕರೀತಾನ. ಒಂದೇ ಸೆಲ್ಸ್ ಕಾಣಿಲ್ಲ, ನಮಗೆ ಲಕ್ಷಾಂತರ ಸೆಲ್ಸ್ ಕಂಡು. ಅರ್ಥಾಯ್ತಾ? ಒಂಥರ ಜೇನಿನ ಗೂಡಿನ ತರ ಕಾಣ್ತವೆ. ಕಂಡ ತಕ್ಷಣ ಏನ್ ಮಾಡಿದ, ಅವಳಿಗೆ ಏನ್ ಕೊಟ್ಟ ಹೆಸರನ್ನ ಸೆಲ್ ಅಂತ ಹೇಳಿ ಕೊಟ್ಟ. ಅರ್ಥಾಯ್ತಾ? ಅದನ್ನ ಕೋಶ ಅಂತ ಹೇಳಿ ಕೂಡ ಕರೀತೀವಿ. ನೆಕ್ಸ್ಟ್ ರಾಬರ್ಟ್ ಹುಕ್, ಇವನು ಯಾವ ದೇಶದ ವಿಜ್ಞಾನಿ? ಯಾವ ದೇಶದ ವಿಜ್ಞಾನಿ? ಯಾರು ಹೇಳಿದ್ರಿ? ವೆರಿ ಗುಡ್. ಯಾವ್ದು ಹೇಳ್ರಿ? ಆಂಗ್ಲ ಅಂತಾನು ಹೇಳಿ ಕೂಡ ನಾವು ಕರಿತೀವಿ. ಅರ್ಥಾಯ್ತಾ? ಇಂಗ್ಲೆಂಡ್ ದೇಶದ ಒಬ್ಬ ವಿಜ್ಞಾನಿ. ನೆಕ್ಸ್ಟ್ ಆಮೇಲೆ ಇನ್ನಿಬ್ರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಜೀವಕೋಶಗಳನ್ನ ಮಾಡಲ್ಪಡಿದ್ರೆ ಸ್ಲೀಡನ್ ಮತ್ತು ಶ್ವಾನ್, ಇವರು ಕೂಡ ಒಂದು ಪರಿಚಯಿಸ್ತಾರೆ. ಜರ್ಮನಿಯ ವಿಜ್ಞಾನಿಗಳು ಇಬ್ರು, ಯಾರು? ಸ್ಲೀಡನ್ ಮತ್ತು ಶ್ವಾನ್. ಇವ್ರು ಏನ್ ಮಾಡಿದ್ರು, ಜೀವಕೋಶಗಳಿಗೆ ಕಂಡು ಬರುವಂತಹ ದ್ರವ ಪದಾರ್ಥಗಳನ್ನು ಹೆಸರಿಸಲು ಕೂಡ ಪ್ರೋಟೋಪ್ಲಾಸ್ಮ ಎಂಬ ಪದವನ್ನು ಕೂಡ ಏನ್ ಮಾಡ್ತಾರೆ, ಮೊಟ್ಟ ಮೊದಲಿಗೆ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಯಾರು ಹೇಳ್ರಿ? ಯಾರು ಇಬ್ರು ವಿಜ್ಞಾನಿಗಳ ಹೆಸರು ಹೇಳಿದ್ದಾನು? ಸ್ಲೀಡನ್ ಮತ್ತು ಶ್ವಾನ್. ಅರ್ಥಾಯ್ತಾ? ಸರಿ. ಹಾಗಾದ್ರೆ ಈಗ ಏಕಕೋಶ ಜೀವಿ ಅಂದ್ರೆ ಏನು? ಏಕಕೋಶ ಜೀವಿ ಅಂದ್ರೆ ಒಂದೇ ಜೀವಕೋಶಗಳಿಂದ ರಚನೆಯಾಗಿರ್ತದೆ, ಅದನ್ನ ನಾವೆಂತ ಕರಿತೀವಿ? ಏಕಕೋಶ ಜೀವಿ. ಒಂದಕ್ಕಿಂತ ಹೆಚ್ಚಿದ್ರೆ ಬಹುಕೋಶೀಯ ಜೀವಿ. ನೋಡ್ರಿ, ಎಲ್ಲಾ ಜೀವಕೋಶಗಳು ಕೂಡ ಮೂಲವಾಗಿ ಜೀವದ ಮೂಲ ಘಟಕ ಅಂತ ಹೇಳಿ ಕೂಡ ಕರಿತೀವಿ. ಎಲ್ಲಾ ಕೋಶಗಳನ್ನು ಎಲ್ಲವನ್ನು ಸೇರಿಸಿ ಅಂತ ಕರಿತೀವಿ, ಅಂತಾರೆ ಒಂದು ಘಟಕ ಅಂತ ಹೇಳಿ ಕೂಡ ಕರಿತೀವಿ. ಆಯ್ತಾ? ಹಾಗಾದ್ರೆ ಇಂದಿನ ತರಗತಿಯಲ್ಲಿ ಈ ಒಂದು ಮೈಕ್ರೋಸ್ಕೋಪ್ ಪರಿಚಯ ಆಯ್ತು ನಿಮ್ಗೆ. ಸೂಕ್ಷ್ಮದರ್ಶಕ ಯಂತ್ರ, ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೀವೇನ್ ಮಾಡಿದ್ರಿ ಅಂತ ಹೇಳಿದ್ರೆ ಈರುಳ್ಳಿ ಸಿಪ್ಪೆಯನ್ನು ತೆಗೆದುಬಿಟ್ಟು ಇದರಲ್ಲಿ ಮೌಂಟ್ ಮಾಡಿದ್ವಿ. ಇದರಲ್ಲಿರುವಂತಹ ಜೀವಕೋಶಗಳನ್ನ ಕೂಡ ನೀವೇನ್ ಮಾಡಿದ್ರಿ, ವೀಕ್ಷಣೆಯನ್ನು ಕೂಡ ಮಾಡಿದ್ರಿ. ಅಲ್ಲಿ ಕೋಶ ಕೇಂದ್ರ ಮತ್ತು ಜೀವಕೋಶಗಳು ಕೂಡ ಏನಾದ್ರು ಅಂತ ಹೇಳಿದ್ರೆ ನಮ್ಮ ಕಡೆಗೆ ಕಂಡು ಬಂತು. ಅರ್ಥಾಯ್ತಾ? ಇಲ್ಲಿಗೆ ಇಂದಿನ ತರಗತಿಯನ್ನ ನಾವು ಮುಗಿಸೋಣ.